ಶಾಸಕ ಸುರೇಶ್ ಗೌಡ್ರು ನೋಡಲೇಬೇಕಾದ ಸುದ್ದಿ ಇದು. ಎಲೆಕ್ಷನ್ ಟೈಮ್ನಾಗ ಕ್ಲೀನಿಂಗ್ ಮಾಡಿತ್ತು. ಈಗ ಎಲ್ಲ ಅಧ್ಯಕ್ಷರು ಬಂದಾಗ ಒಂದ್ ಸ್ವಲ್ಪ ಮಾಡ್ತಾರೆ. ಅಧ್ಯಕ್ಷರು ಯಾರು ಬರ್ದಿರ ಸತ್ತೆ ಪತ್ತೆ ಏನು ಇದು ಮಾಡ್ತಾ ಇಲ್ಲ. ಗ್ರಾಮ ಸಭೆಯಲ್ಲೂ ಸಹ ಚರ್ಚೆ ಮಾಡ್ರು, ನಿಮ್ಗೂ ಬೆಲೆ ಕೊಡಲ್ಲ ಬಿಡಿ. ಗಬ್ಬೆದ್ದು ನಾರುತ್ತಿದೆ ಮಸ್ಕಲ್ ಗ್ರಾಮ ಪಂಚಾಯಿತಿ. ಅದೇ ಒಂದು ವರ್ಷಕ್ಕೆ ಒಂದ್ಸರಿ 2 ವರ್ಷಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತೀವಿ. ಚರಂಡಿ ಸ್ವಚ್ಛತೆ ಮಾಡೋದೇ ಇಲ್ಲ ಇಲ್ಲಿ ಬಂದು. ಗ್ರಾಮದ ಮುಖ್ಯ ರಸ್ತೆಯಲ್ಲೇ ಬಿದ್ದಿದೆ ರಾಶಿ ರಾಶಿ ಕಸ. ಎಸ್ ವೀಕ್ಷಕರೇ, ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರೇ ಒಮ್ಮೆ ಬಿಡು ಮಾಡಿಕೊಂಡು ಈ ಸುದ್ದಿಯನ್ನ ನೋಡಿ. ಗೂಳೂರು ಹೋಬಳಿಯ ಮಸ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಗ್ರಾಮ ಪಂಚಾಯಿತಿಗೆ ಸೇರುವ ಹಲವು ಗ್ರಾಮಗಳಲ್ಲಿ ಇಂದಿಗೂ ಕೂಡ ಕಸದ ಸಮಸ್ಯೆ ಇದ್ದು, ಪ್ರತಿನಿತ್ಯ ಗ್ರಾಮದಲ್ಲಿ ಜನರು ಗಬ್ಬನ್ನೇ ಕುಳಿದುಕೊಂಡು ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಮಸ್ಕಲ್ ಗ್ರಾಮ ಪಂಚಾಯಿತಿಯ ಮುಖ್ಯ ರಸ್ತೆಯಲ್ಲಿಯೇ ರಾಶಿ ರಾಶಿ ಕಸ ಬಿದ್ದಿದ್ದು ಅದ್ಯಾಕೋ ಅಧಿಕಾರಿಗಳು ಕ್ಯಾರೆಯಂತಿಲ್ವಂತೆ. ಇದೇ ಕಾರಣಕ್ಕೆ ಹಲವು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೌದು, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಕಟ್ಟಕಡೆಯ ಗ್ರಾಮ ಪಂಚಾಯಿತಿಯಾದ ಮಸ್ಕಲ್ ಗ್ರಾಮ ಪಂಚಾಯಿತಿ ಮುಖ್ಯ ರಸ್ತೆಗಳಲ್ಲಿ ಕಸದ ರಾಶಿ ರಾಶಿ ಬಿದ್ದಿದ್ದು ಗ್ರಾಮಸ್ಥರಲ್ಲಿ ಅನಾರೋಗ್ಯದ ಭೀತಿ ಕಾಡ್ತಿದೆ. ಇತ್ತ ಸಾಸಲು ಗ್ರಾಮದ ಕಾಲೋನಿಯಲ್ಲಿ ವರ್ಷಕ್ಕೆ 1 ದಿನ ಮಾತ್ರ ಚರಂಡಿಯನ್ನ ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲದಿದ್ದರೆ ಅದು ಕೂಡ ಇಲ್ಲವಂತೆ. ಇನ್ನು ಚರಂಡಿಯ ಕೊಳಚೆ ನೀರು ಹೊರ ಹೋಗಲಾಗದೆ ಅಲ್ಲಿಯೇ ನಿಂತುಕೊಂಡು ಗಬ್ಬೆದ್ದು ನಾಡ್ತಾ ಇದೆಯಂತೆ. ಪ್ರತಿ ವರ್ಷ 15ನೇ ಹಣಕಾಸು ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ಚರಂಡಿ ಸ್ವಚ್ಛತೆಗೆ ಅನುದಾನ ಬರ್ತಾ ಇದೆ. ಇದಲ್ಲದೆ ಕಸದ ಸಮಸ್ಯೆ ಬಗೆಹರಿಸಲು ಕೇಂದ್ರ ಸರ್ಕಾರದಿಂದ ಘನತ್ಯಾಜ್ಯ ವಿಲೇವಾರಿ ಘಟಕವಿದ್ದರೂ ಅಲ್ಲಿಗೆ ಕಸವನ್ನೇ ಸಾಗಿಸುವಂತಿಲ್ವಂತೆ. ರಸ್ತೆ ತುಂಬೆಲ್ಲ ಕಸ ಬಿದ್ದಿದ್ರೂ ಪಿಡಿಒ ಮಾತ್ರ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನುವಂತೆ ವರ್ತಿಸ್ತಿದ್ದಾರೆ. ಎಲೆಕ್ಷನ್ ಟೈಮ್ನಾಗ ಕ್ಲೀನಿಂಗ್ ಮಾಡಿತ್ತು. ಈಗ ಎಲ್ಲ ಅಧ್ಯಕ್ಷರು ಬಂದಾಗ ಒಂದ್ ಸ್ವಲ್ಪ ಮಾಡ್ತಾರೆ. ಅಧ್ಯಕ್ಷರು ಯಾರು ಬರ್ದಿರ ಸತ್ತೆ ಪತ್ತೆ ಏನು ಇದು ಮಾಡ್ತಾ ಇಲ್ಲ. ಕೇಳಕ್ ಹೋದ್ರೆ ಮಾಡ್ತೀವಿ ಅಂತಾರೆ, ಮುಡ್ತೀವಿ ಅಂತಾರೆ, ಮಾಡ್ತಾ ಇಲ್ಲ. ಗೊತ್ತಿಲ್ಲ ಸರ್ ನಮ್ಗೆ. ಕಾಲೋನಿ ಅಂತ ಹೇಳಿ ಸ್ವಚ್ಛತೆ ಮಾಡ್ತಾ ಇಲ್ವಾ? ಇಲ್ಲ, ಮಾಡ್ತಾ ಇಲ್ಲ. ಎಷ್ಟು ಸಲ ಹೇಳಿದ್ರಿ ನೀವು? ಪಂಚಾಯತ್ ಗಮನ ತಂದಿದ್ದೀರಾ? ನಮಗ್ ಬಗ್ಗಲ್ಲ ಅವರು. ಗ್ರಾಮ ಸಭೆಯಲ್ಲೂ ಸಹ ಚರ್ಚೆ ಮಾಡ್ರು, ನಿಮ್ಗೂ ಬೆಲೆ ಕೊಡಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನಪ್ರತಿನಿಧಿಗಳು ಮತಕ್ಕಾಗಿ ಬರ್ತಾರೆ. ಆದರೆ ಅದಾದ ಮೇಲೆ ಗ್ರಾಮದ ಅಭಿವೃದ್ಧಿಗೆ ಅದೆಷ್ಟೇ ಹಣ ಬಂದರೂ ಕೂಡ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ ಅಂತ ಪಿಡಿಒ ಲಕ್ಷ್ಮೀನಾರಾಯಣ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ. ಅಲ್ಲ, ಈ ಪಂಚಾಯತಿ ನಿಮ್ ಕಣ್ಣು ಮುಂದೆ ಕೂದಲತ್ತೆ, ದೂರದಲ್ಲೈತೆ. ಇಲ್ಲಿ ಮಾಡಲ್ಲ. ಅಲ್ಲ, ಈ ಪಂಚಾಯತಿ ಇಲ್ಲೇ ಐತೆ, ಅಧಿಕಾರಿಗಳು ಕರ್ಕೊಂಬ ತೋರಿಸ್ಬೋದಲ್ವಾ? ಅದೇ ಒಂದು ವರ್ಷಕ್ಕೆ ಒಂದ್ಸರಿ 2 ವರ್ಷಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತೀವಿ. ಇಲ್ಲಿ ಕಾಲದಲ್ಲಿ ಎಷ್ಟು ಮನೆ ಇದಾವೆ? ಒಂದು 80 ಮನೆ ಇದೆ ಸರ್. ಏನ್ ಕಾರಣಕ್ಕೋಸ್ಕರ ಸ್ವಚ್ಛತೆ ಮಾಡ್ತಾ ಇಲ್ಲ? ಗೊತ್ತಿಲ್ಲ ಸರ್, ಏನ್ ಕಾರಣಕ್ಕೆ ಎಂತನ, ಏನ್ ಕಾಲೋನಿ ಅಂತ ಬಿಟ್ಟಾರ ಏನು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ಕ್ಲೀನ್ ಮಾಡ್ತಾರೆ. ಚರಂಡಿ ಸ್ವಚ್ಛತೆ ಮಾಡೋದೇ ಇಲ್ಲ ಇಲ್ಲಿ ಬಂದು. ನೀರಿನ ವ್ಯವಸ್ಥೆ ಆಗಿದೆ? ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಸರ್. ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಮೂಲಭೂತ ಸೌಲಭ್ಯ ಕೊಡ್ಬೇಕಾದ್ರೆ ಚರಂಡಿ ಸ್ವಚ್ಛತೆ ಮಾಡಿ ಅಂತ ಕೇಳ್ಬೋದಲ್ವಾ? ಮೀಟಿಂಗ್ ಐತಿ, ನಾವು ಬರಕಾಲ ಅಂತಾರೆ. ಏನ್ ಮಾಡೋಣ? ಒಂದು 3 ತಿಂಗಳು ಬೇಕು. ಲಂಚ ಗಿಂಚ ಕೇಳ್ತಾರ? ಅದಕ್ಕೂ ಲಂಚ ಕೇಳಲ್ಲ. ಒಟ್ನಲ್ಲಿ ಮಸ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕಸದ ಸಮಸ್ಯೆ ತಾಂಡವವಾಡ್ತಾ ಇದೆ. ಗ್ರಾಮ ಪಂಚಾಯಿತಿಯ ಹಲವು ಗ್ರಾಮದಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಇತ್ತ ಅಧಿಕಾರಿಗಳನ್ನ ಸಮಸ್ಯೆ ಸರಿಪಡಿಸಿಕೊಡಿ ಅಂತ ಹಲವು ಬಾರಿ ಮನವಿ ಮಾಡಿಕೊಂಡ್ರು ಕ್ಯಾರೆ ಅಂತಿಲ್ವಂತೆ. ಜೊತೆಗೆ ನಮಗೆ ಮೀಟಿಂಗ್ ಇದೆ, ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ ಆಲಸ್ಯದ ಉತ್ತರ ಕೊಡ್ತಿದ್ದಾರಂತೆ. ಶಾಸಕ ಸುರೇಶ್ ಗೌಡ ಅವರೇ, ಇನ್ನಾದರೂ ಈ ಗ್ರಾಮ ಪಂಚಾಯಿತಿ ಕಡೆ ಒಮ್ಮೆ ತಿರುಗಿ ನೋಡಿ, ಬಡ ಜನರ ಗೋಳನ್ನ ಕೇಳಿ. ಶ್ರೀನಿವಾಸ್, ಸೋಂಪುರ, ಪ್ರಜಾಶಕ್ತಿ ಟಿವಿ, ತುಮಕೂರು.